forever on fire. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭೀಕರ ದುರಂತ ಸಂಭವಿಸಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಲ್ತುಳಿತ ಏನಾಗಿದೆ, ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಗಾಯಗೊಂಡವರ ಒಂದು ನರಳಾಟವನ್ನು ಕೂಡ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಕೋಟ್ಯಾನುಕೋಟಿ ಭಕ್ತರು ಪ್ರಯಾಗ್ರಾಜ್ನತ್ತ ಹರಿದು ಬರ್ತಾ ಇದ್ದಾರೆ. ಕಾಲ್ತುಳಿತ ಹಿನ್ನೆಲೆ ಅಮೃತ ಸ್ನಾನಕ್ಕೆ ತಾತ್ಕಾಲಿಕವಾಗಿ ತಡೆ ನೀಡಲಾಗಿದೆ. ಪ್ರಯಾಗ್ರಾಜ್ಗೆ ರೈಲು ಸಂಚಾರ ರದ್ದುಗೊಳಿಸಿದ ಸರ್ಕಾರ. ನೋಡಿ, ಪ್ರಯಾಗ್ರಾಜ್ಗೆ ಟ್ರೈನ್ ಇಲ್ಲ. ಸಂಗಮ ಘಾಟ್ನಲ್ಲಿ ಕಾಲ್ತುಳಿತ ಸಂಭವಿಸಿದಂಥ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಯೋಗಿ ಸಿಎಂ. ನಿಮಗೆ ಸಮೀಪದ ಘಾಟ್ನಲ್ಲಿ ಸ್ನಾನ ಮಾಡಿ ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಏನು ಹಠ, ಸಂಗಮ ಘಾಟ್ನಲ್ಲಿ ಸ್ನಾನ ಮಾಡಬೇಕು ಅನ್ನೋದು. ಯಾಕಂದರೆ ಅಲ್ಲಿ ಸ್ನಾನ ಮಾಡಿದರೆ ಪವಿತ್ರ ಆಗ್ತೀವಿ, ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಭಕ್ತಾದಿಗಳಲ್ಲಿ. ಹಾಗಾಗಿ 45 ಘಾಟ್ಗಳಿದ್ದಾವೆ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ. ಆದರೆ ಎಲ್ಲರೂ ಹೋಗ್ತಾ ಇರೋದು ಆ ಒಂದು ಸಂಗಮ ಘಾಟ್ಗೆ ಹೋಗ್ತಾ ಇದ್ದಾರೆ ಜಾಸ್ತಿ. ಅಲ್ಲೇ ಈ ಕಾಲ್ತುಳಿತ ಸಂಭವಿಸಿರೋದು. ಏಕಾಏಕಿಯಲ್ಲಿ ತಡೆಗೋಡೆಯನ್ನು ಹಾಕಿದ್ರು, ಅದನ್ನು ನುಗ್ಗಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಆಗಿಬಿಟ್ಟಿದೆ. ಈಗ ಈ ಅಮೃತ ಸ್ನಾನಕ್ಕೆ ತಾತ್ಕಾಲಿಕವಾದಂಥ ತಡೆಯನ್ನು UP ಸರ್ಕಾರ ವಿಧಿಸಿದೆ. ಪ್ರಯಾಗ್ರಾಜ್ಗೆ ಏನು ಟ್ರೈನ್ಗಳು ಹೋಗ್ತಾ ಇದ್ವು ಬೇರೆ ಬೇರೆ ಕಡೆಯಿಂದ ಎಲ್ಲವೂ ಕೂಡ ಕಂಪ್ಲೀಟ್ ಬಂದ್ ಮಾಡಬೇಕು ಅನ್ನುವಂಥ ಒಂದು ಆದೇಶ. ಇದು ತಾತ್ಕಾಲಿಕವಾದಂಥ ಒಂದು ನಿರ್ಧಾರ. ಮತ್ತೆ ಪರಿಸ್ಥಿತಿ ಸರಿಯಾದ ಮೇಲೆ ಮತ್ತೆ ಪುನರಾರಂಭ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಬಂದು ಹಿಂದಿರುಗಿ ಹೋಗ್ತಾ ಇದ್ದಾರೆ, ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ಈ ಘಟನೆಯ ಮಾಹಿತಿ ತಿಳಿದುಕೊಂಡು ಅಲ್ಲಿಂದಲೇ ವಾಪಸ್ ಹೋಗುವಂಥ ಒಂದು ದೃಶ್ಯಗಳು ಕೂಡ ಸಹಜವಾಗಿ ಕಂಡು ಬರ್ತಾ ಇದೆ. ಮತ್ತು ಎಷ್ಟೋ ಜನ ಅಘೋರಿಗಳು ಜೊತೆಗೆ ಸಾಧು ಸಂತರು ಅವರು ಕೂಡ ವಾಪಸ್ ಹೋಗ್ತಾ ಇದ್ರಂತೆ ಈ ಘಟನೆಯ ವಿಚಾರವನ್ನು ತಿಳಿದು. ಹಾಗಾಗಿ ಮತ್ತೆ ಅನಾನುಕೂಲ ಆಗಬಾರ್ದು ಅಂಥೇಳಿ, ಯಾಕೆಂದರೆ ಈ ಒಂದು ಅನಾಹುತದಿಂದಾಗಿ ಜಾಸ್ತಿ ಸಂಖ್ಯೆಯ ಜನರು ಅಲ್ಲಿ ತಮ್ಮವ್ರನ್ನ ಹುಡುಕೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮತ್ತು ಅದು ಕೂಡ ನೂಕುನುಗ್ಗಲು ಉಂಟಾಗಿ ಹೆಚ್ಚಿನ ಸಾವು ನೋವುಗಳಾಗುವಂಥ ಸಾಧ್ಯತೆಗಳಿರ್ತವೆ. ನೋಡ್ತಾ ದೃಶ್ಯಗಳಲ್ಲಿ ಒಂದೊಂದು ದೃಶ್ಯಗಳು ಹೇಳ್ತಾ ಇದೆ, ಅಲ್ಲಿನ ಭೀಕರತೆ ಭಯಾನಕತೆಯನ್ನು ಬಿಚ್ಚಿಡ್ತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ನಮ್ಗನಿಸ್ತಾ ಇದೆ ಅಲ್ಲಿರುವಂಥ ಆ್ಯಂಬ್ಯುಲೆನ್ಸ್ಗಳು ಸದ್ಯಕ್ಕೆ ಸಾಕಾಗ್ತಿಲ್ಲ ಅಂತ. ಆಸ್ಪತ್ರೆ ಅಲ್ಲೇ ಒಂದು ಮೈದಾನದಲ್ಲಿ ಪಕ್ಕದಲ್ಲೇ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲರನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಮಹಿಳೆಯರೇ ಗಾಯಗೊಂಡಿದ್ದಾರೆ. ಬ್ಯಾಗು, ಚಪ್ಪಲಿ, ಬಟ್ಟೆಗಳು ಎಲ್ಲ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಕಿರುಚಾಟ, ಅರಚಾಟ ಎಲ್ಲ ಅಳೋದು ಕೇಳಿಸ್ತಾ ಇದೆ ನಮಗೆ. ಯಾಕಂದರೆ ಎಲ್ಲರೂ ತಮ್ಮವ್ರನ್ನ ಕಳೆದುಕೊಂಡು ಈಗ ನೋವಿನಲ್ಲಿದ್ದಾರೆ. ಎಷ್ಟೋ ಜನ ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಂಥವ್ರಿದ್ದಾರೆ. ಅದರ ಜೊತೆಗೆ ಮಹಿಳೆಯರೇನಿದ್ದಾರೆ ಅವರು ಜಾಸ್ತಿ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಪುಣ್ಯ ಸ್ನಾನಕ್ಕೆ ಬರಬೇಡಿ ಅಂಥೇಳಿ ಅಲ್ಲಿನ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಕ್ಕಳು ಯಾರ್ಯಾರು ಕರ್ಕೊಂಬಂದಿದ್ದಾರೋ ಭುಜದ ಮೇಲೆ ಹೊತ್ಕೊಳ್ಳಿ ಅಂಥೇಳಿ. ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಭಕ್ತಾದಿಗಳು ತಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಕೂಡ ಜಾಸ್ತಿ ಹಾನಿಯನ್ನು ಮಾಡಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗ ಅಲ್ಲಿನ ಆಡಳಿತ ಮಂಡಳಿಗಳು ಏನಿದ್ದಾರೆ ಕಂಪ್ಲೀಟಾಗಿ ಈಗ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಅದಿನ್ನೂ ಎಫೆಕ್ಟಿವ್ ಆಗಿ ಆಗ್ತಾ ಇಲ್ಲ. ಜೊತೆಗೆ ಭಕ್ತಾದಿಗಳಲ್ಲಿ ಧ್ವನಿವರ್ಧಕಗಳ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನಿಧಾನವಾಗಿ ಬನ್ನಿ, ಜೊತೆಗೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅಂಥೇಳಿ. ಬಟ್ ನಮ್ಮ ಜನ ಕೇಳ್ತಾ ಇಲ್ಲ. ನಾವು ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂಥೇಳಿ ಹಠಕ್ಕೆ ಬಿದ್ದು ಹೋದಂಥವ್ರು ಅಲ್ಲಿ ಜಾಸ್ತಿ. ಅಂದರೆ ಅಲ್ಲಿ ವಿಶೇಷವಾಗಿ ಒಂದು 12ನೇ ಪಿಲ್ಲರ್ ಬಳಿ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಯಿತು. ಇನ್ನು ಸಂಬಂಧಿಕರು ತಮ್ಮವ್ರನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದ್ವು. ಮಧ್ಯಭಾಗದಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಗಾಯಾಳುಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಹೋಗಿದ್ದಾರೆ. ಅಲ್ಲಿ ಸರೋಜಿನಿ ಒಬ್ಬರಿದ್ದಾರೆ, 1-2 ಬಸ್ನಲ್ಲಿ ಅವ್ರು ಹೋಗಿದ್ದಾರೆ. ಅವರು ಹೇಳ್ತಾ ಇದ್ದರು, ಕರಾಳತ್ತನ್ನೇ ಬಿಚ್ಚಿಡ್ತಾ ಇದ್ದರು ಅವರು, ಏನಾಯಿತು ಘಟನೆ ಅಂಥೇಳಿ. ಬದುಕುಳಿಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತ ಈಗ ಗಾಯಗೊಂಡಂಥವ್ರದ್ದು. ಅಂದರೆ ಏಕಾಏಕಿ ತಡೆಗೋಡೆಯನ್ನು ಮುರಿದು ಸಂಗಮ್ ಘಾಟ ಕಡೆಗೆ ನುಗ್ಗಿಬಿಟ್ರು. ಈ ರೀತಿ ಮಾಹಿತಿ ನಮ್ಮ ಕನ್ನಡಿಗರು ಕೊಡ್ತಾ ಇದ್ದರು. ಹಾಗಾಗಿ ಎಲ್ಲರೂ ಸೇಫಾಗಿ ಬರಲಿ, ಎಲ್ಲರೂ ಯಾವುದೇ ಅನಾಹುತಗಳಾಗದೇ ಇರಲಿ ಅನ್ನುವಂಥ ಒಂದು ಮನವಿ ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಓವರಾಲ್ ಇಂಡಿಯಾದಾದ್ಯಂತ ಈ ರೀತಿ ಮನವಿಗಳು ಕೂಡ ಬರ್ತಾ ಇದ್ದಾವೆ. ಸದ್ಯಕ್ಕೆ ಅಮೃತ ಸ್ನಾನಕ್ಕೆ ತಾತ್ಕಾಲಿಕವಾದಂತಹ ತಡೆಯನ್ನು ಒಡ್ಡಲಾಗಿದೆ. ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು, ಯಾರು ಕೂಡ ಅವಸರವನ್ನು ಮಾಡಬಾರ್ದು ಅಂತ. ಮತ್ತು ಎಲ್ಲೆಲ್ಲಿ ಪ್ರಯಾಗ್ರಾಜ್ಗೆ ಎಂಟ್ರಿ ಕೊಡಲಾಗ್ತಾ ಇದೆಯಲ್ವ, ಈಗ ಬಸ್ಗಳಲ್ಲಿ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ಈಗ ಪಂಜಾಬು, ಹರಿಯಾಣ ಜೊತೆಗೆ ಅಲ್ಲೇ ಯು ಪಿ ಲೋಕಲ್ ಆಗಿರೋದ್ರಿಂದಾಗಿ ಬೇರೆ ಬೇರೆ ಕಡೆಗಳಿಂದ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದಾಗಿ ಅಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ರಸ್ತೆ ಮಧ್ಯೆ ಅವ್ರನ್ನ ಈಗ ತಡೀತಾ ಇದ್ದಾರೆ. ಅಂದರೆ ಈ ಜನಸಂದಣಿಯನ್ನು ಈಗ ಬ್ಯಾಲೆನ್ಸ್ ಮಾಡಬೇಕು, ತಿರುಗಿಸ್ಬೇಕು, ಡೈವರ್ಟ್ ಮಾಡಬೇಕು. ಹಾಗಾಗಿನೇ ಸಾವು ನೋವು ಆಗೋದು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಮಹಾ ಕುಂಭಮೇಳ ಏನಿದೆ, ಆ ನದಿ 12 ಕಿಲೋಮೀಟ್ರ್ ಉದ್ದಕ್ಕೂ 12 ಕಿಲೋಮೀಟ್ರ್ ಏನಿದೆ ಅದರ ಉದ್ದಕ್ಕೂ ಕೂಡ ಸಂಗಮ್ ಮತ್ತು ಇತರ ಘಾಟ್ ಏನಿದೆ ಒಂದು 45 ಘಾಟ್ಗಳನ್ನ ಮಾಡಿದರು ಸ್ನಾನ ಮಾಡಲಿಕ್ಕೆ ಅಂಥೇಳಿ. ದೊಡ್ಡ ಮಟ್ಟದ ಒಂದು ಜನಸಮೂಹ ಅಲ್ಲಿ ಸೇರಿದ್ರಿಂದಾಗಿ ನೂಕುನುಗ್ಗಲು, ತಳ್ಳಾಟ ಎಲ್ಲ ಉಂಟಾಗಿ ಈ ಅವಘಡ ಸಂಭವಿಸಿದೆ. ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವಂತಹ ಒಂದು ತ್ರಿವೇಣಿ ಸಂಗಮ ಏನಿದೆ ಆ ಭಾಗದಲ್ಲೇ ಜಾಸ್ತಿ ಅನಾಹುತಗಳು ಆಗಿದೆ. ವಿಶೇಷವಾಗಿ ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದಾಗಿ ಎರಡನೇ ಒಂದು ಶಾಹಿ ಸ್ನಾನ. ಎಲ್ಲರೂ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದರು, ಪವಿತ್ರ ಸ್ನಾನ ಆಗುತ್ತೆ ಅಂಥೇಳಿ ಎಲ್ಲರೂ ಅಂದ್ಕೊಂಡು ಬಂದಿದ್ದರು. ಆದರೆ ಈ ರೀತಿಯಾದಂತಹ ಒಂದು ದುರಂತ ಆಗಿಬಿಟ್ಟಿದೆ. ತಮ್ಮವ್ರನ್ನ ಕಳೆದುಕೊಂಡಂಥವ್ರು ಎಷ್ಟೋ ಜನ ಈಗ ಹುಡುಕಾಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಂಥವ್ರು, ಅವರು ಎಷ್ಟೋ ಮಕ್ಕಳು ಕಳೆದು ಹೋಗಿದ್ದಾರಂತೆ. ಕೆಲವೊಬ್ಬರು ಏನೀಗ ಒಂದು 10ರಿಂದ 15 ಜನ ಬರ್ತಾಯಿದ್ರು, ಅವ್ರಲ್ಲೂ ಕೂಡ ಎಷ್ಟೋ ಜನ ಮಿಸ್ ಆಗಿದ್ದಾರಂತೆ. ಜೊತೆಗೆ ಒಬ್ಬೊಬ್ಬರು ಬಂದಂಥವ್ರು ಅವ್ರ ಮಾಹಿತಿ ಕೂಡ ಸರಿಯಾಗಿ ಅಧಿಕಾರಿಗಳು ಸಿಗ್ತಾ ಇಲ್ಲ, ಅವ್ರ ಹಿನ್ನೆಲೆ ಗೊತ್ತಾಗ್ತಾ ಇಲ್ಲ. ಅವರ ಸಂಬಂಧಿಕರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ನಿರಂತರವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ಯಾತ್ರಾರ್ಥಿಗಳ ಒಂದು ಹೆಚ್ಚಿನ ಆಗಮನ ಏನಿದೆ ಅದನ್ನು ಈಗ ಅಧಿಕಾರಿಗಳು ನಿಭಾಯಿಸ್ತಾ ಇದ್ದಾರೆ. ಜನಸಂದಣಿ ನಿರ್ವಹಣಾ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಅಂಥೇಳಿ ಭಕ್ತರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಸಂಗಮ್ ಘಾಟ್ ತಲುಪುವಂತಹ ಯಾತ್ರಿಕರು ಗೊತ್ತುಪಡಿಸಿದ ಕೆಲವೊಂದಿಷ್ಟು ಲೇನ್ಗಳನ್ನು ಮಾಡಿದ್ದಾರೆ, ಅದನ್ನು ಬಳಸಬೇಕು ಅಂಥೇಳಿ. ಅಂದರೆ ಕೆಲವೊಂದಿಷ್ಟು ಮಾರ್ಗಗಳನ್ನು ಮಾಡಿದ್ದಾರೆ, ಅಲ್ಲಿ ಹೋಗಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಈಗ ಸ್ನಾನದ ಒಂದು ಘಾಟ್ಗಳೇನಿದಾವಲ್ಲ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟವಾದಂಥ ಕೆಲವೊಂದಿಷ್ಟು ದಾರಿಗಳನ್ನು ಮಾಡಿದ್ದಾರೆ. ಹಾಗಾಗಿ ಪವಿತ್ರ ಸ್ನಾನ ಏನಿದೆ ಅದರ ನಂತರ ಘಾಟ್ಗಳಲ್ಲಿ ಸುತ್ತಾಡೋದನ್ನು ಅಲ್ಲಿ ಭಕ್ತರು ನಿಲ್ಲಿಸಬೇಕು. ನಿಮ್ಮ ಸ್ನಾನ ಮುಗಿತಾ ತಕ್ಷಣವೇ ಪಾರ್ಕಿಂಗ್ ಪ್ರದೇಶಗಳಿಗೆ ಬರಬೇಕು, ಅಥವಾ ಅಲ್ಲಿ ಗಮ್ಯಸ್ಥಾನ ಏನಂತ ಇರುತ್ತೆ ಅಲ್ಲಿ ಹೋಗಬೇಕು ಅಂಥೇಳಿ ಭಕ್ತಾದಿಗಳಿಗೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈಗ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಬಟ್ ನಾವು ಈ ಚಿತ್ರಣವನ್ನು ನೋಡ್ತಾ ಇದ್ದರೆ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಕಳೆದ ರಾತ್ರಿ ಇದು ಅಂದರೆ 2 ಅಥವಾ 1 ಗಂಟೆ ಸುಮಾರು ಆಗಿರುವಂತಹ ಘಟನೆ ಇದಾಗಿ ಸಾವು ನೋವಿನ ಒಂದು ವರದಿಗಳು ಇನ್ನೂ ಹೆಚ್ಚಾಗ್ತಾನೆ ಇದೆ. ಬಟ್ ಖಚಿತ ಮಾಹಿತಿ ಇಲ್ಲ ಇಷ್ಟೇ ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ ಅಂಥೇಳಿ. ಬಟ್ ಈಗ ಎಲ್ಲ ವ್ಯವಸ್ಥೆಯನ್ನು ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅಧಿಕಾರಿಗಳಿಂದ ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಜನರ ನಂಬಿಕೆ, ಅವರ ಭಾವನೆಗಳು ಅದು ಅವರ ವೈಯಕ್ತಿಕ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ನೂಕುನುಗ್ಗಲು, ಕೋಟ್ಯಾಂತರ ಜನ ಭಕ್ತರು ಅಲ್ಲಿ ಈ ರೀತಿ ಘಟನೆಗಳು ಆಗೋದ್ರಿಂದಾಗಿ ಇನ್ನು ಹೋಗುವಂಥವ್ರಿಗೂ ಕೂಡ ಸಹಜವಾಗಿ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಐತಿಹಾಸಿಕವಾದಂತಹ ಒಂದು ಸಂಗಮ ಇದು ಪ್ರಯಾಗ್ರಾಜ್. ಇಲ್ಲಿ ತೀರ್ಥ ಸ್ನಾನ, ಪುಣ್ಯ ಸ್ನಾನ ಮಾಡಬೇಕು ಅಂಥೇಳಿ ಅದೆಷ್ಟೋ ಭಕ್ತಾದಿಗಳು ಕನಸು ಕಾಣ್ತಾ ಇದ್ರು. ಅದರಲ್ಲೂ ಹಿಂದೂ ಸಮುದಾಯದವರು. ಆದರೆ ಈ ರೀತಿಯಾಗಿ ಅವಘಡ ಆಗುತ್ತೆ ಅಂಥೇಳಿ ಯಾರು ಅಂದ್ಕೊಂಡಿರಲಿಲ್ಲ. ಮೊನ್ನೆ ನೋಡಿದರೆ ಅಗ್ನಿ ಅವಘಡ. ಸರ್ಕಾರ ಎಲ್ಲ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿದರು ಯೋಗಿ ಆದಿತ್ಯನಾಥ್ ಅವರು, ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಂದು ಪರಿಣಾಮಕಾರಿಯಾಗಿ ಮಾಡಬೇಕಾಗಿತ್ತು. ಕಾಲು ತುಳಿತ ಆಗದೇ ಇರೋ ಥರ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿತ್ತು. ಸಪ್ರೇಟಾಗಿ ಲೇನ್ಗಳನ್ನು ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬೇಕಾಗಿತ್ತು. ಆಸ್ಪತ್ರೆಗಳು ತಾತ್ಕಾಲಿಕವಾದಂಥ ಹಾಸ್ಪಿಟಲ್ ಮಾಡಿದ್ದಾರೆ, ಅದರ ಸಂಖ್ಯೆ ಕೂಡ ಇನ್ನೂ ಹೆಚ್ಚಳ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಈಗ ಅಲ್ಲಿ ಗಾಯಗೊಂಡಂಥವರ ಗುರುತು ಪತ್ತೆ ಆಗ್ತಾ ಇಲ್ಲ. ಯಾಕಂದರೆ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಕೆಲವೊಬ್ಬರು ಒಬ್ಬೊಬ್ಬರೇ ಹೋಗಿದ್ದಾರೆ, ಹಿರಿಯರಿದ್ದಾರೆ. ಇನ್ನು ಕೆಲವೊಬ್ಬರು ತಮ್ಮವ್ರನ್ನ ಕಳೆದುಕೊಂಡು ಹುಡುಕಾಡ್ತಾ ಇದ್ದಾರೆ. ಅಲ್ಲಿ ಚಲ್ಲಾಪಿಲ್ಲಿ ಆಗಿಬಿಟ್ರು, ಒಂದೇ ಬಾರಿಗೆ ನುಗ್ಗಿಬಿಟ್ಟಿದ್ದಾರೆ. ಕೋಟಿ ಜನ ಒಂದೇ ಬಾರಿಗೆ ನುಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೂಕುನುಗ್ಗಲು ಆಗದೇ ಇರುತ್ತಾ? ಹಾಗಾಗಿ ಪುಣ್ಯ ಸ್ನಾನಕ್ಕೆ ಹೋಗುವಂಥವ್ರು ಸದ್ಯಕ್ಕೆ ಬರಬೇಡಿ ಅಂಥೇಳಿ ಯೋಗಿ ಸರ್ಕಾರ ಅಲ್ಲಿನ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ತಾತ್ಕಾಲಿಕವಾದಂತಹ ತಡೆಯನ್ನು ಈ ಒಂದು ಪವಿತ್ರ ಸ್ನಾನಕ್ಕೆ ಹೇರಲಾಗಿದೆ. ಮತ್ತು ಪರಿಸ್ಥಿತಿ ಮತ್ತೆ ಹತೋಟಿಗೆ ಬಂದರೆ ಅವಕಾಶವನ್ನು ಮಾಡಿಕೊಡ್ತಾರೆ. ನೋಡಿ, ಈಗಾಗಲೇ ಅಲ್ಲಿನ ಪೊಲೀಸರೇನಿದ್ದಾರೆ, ಜೊತೆಗೆ ಭದ್ರತಾ ಸಿಬ್ಬಂದಿ ಕೆಲವೊಂದಿಷ್ಟು ರೂಮ್ಗಳಲ್ಲಿ ಗಾಯಗೊಂಡವರನ್ನು ಕೂಡ ಅವ್ರನ್ನ ಮತ್ತೆ ಪ್ರಥಮ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾಕಂದರೆ ಉಸಿರಾಟದ ಸಮಸ್ಯೆ ಸಿಕ್ಕಾಪಟ್ಟೆ ಜನರಿಗೆ, ಬ್ರೀತಿಂಗ್ ಸಮಸ್ಯೆ. ಯಾಕಂದರೆ ತುಳ್ಕೊಂಡು ಹೋಗಿಬಿಡ್ತಾರೆ, ಅಲ್ಲಿ ಕೆಳಗಡೆ ಏನು ಸಿಕ್ಕಾಕೊಂಡ್ಬಿಡ್ತಾರೆ, ಅವ್ರನ್ನ ಕಚಪಚ ಅಂತ ತುಳ್ಕೊಂಡು ಎದೆ ಮೇಲೆ ಕಾಲಿಟ್ಟು ಮುಖದ ಮೇಲೆ ಕಾಲಿಟ್ಟು ಒಂದೇ ಸಾರಿಗೆ ಆ ಒಂದು ಕಾಲು ತುಳಿತ ಇದೆಯಲ್ವ, ಆ ಸಂದಿಲ್ ಸಿಕ್ಕಾಕೊಂಡು ಪರಿಸ್ಥಿತಿ ಅನುಭವಿಸಿದೆಯಲ್ವ, ನಿಜಕ್ಕೂ ಬಹಳ ಒಂದು ದೊಡ್ಡ ದುರಂತ ಇದು. ಯಾಕೆಂದರೆ ನಾವು ಕಾಲು ತುಳಿತವನ್ನು ನೋಡಿದ್ದೇವೆ, ಭಾಳ ಕಾಲು ತುಳಿತ ಭಾರತದಲ್ಲಿ ನಡೆದು ಹೋಗಿದೆ. ಆದರೆ ಈ ರೀತಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಆಗಿರುವಂಥದ್ದು, ಅದರಲ್ಲೂ ಈ ಪ್ರಯಾಗ್ರಾಜನ ಇತಿಹಾಸದಲ್ಲಿ, ಈ ಮಹಾಕುಂಭಮೇಳದ ಇತಿಹಾಸದಲ್ಲಿ ಆಗಿರುವಂತಹ ಒಂದು ದೊಡ್ಡ ದುರಂತ ಅನುಭವದಿಂದ ನೋಡಿ, ಇನ್ನೂ ಕೂಡ ಸ್ನಾನ ಮಾಡಲಿಕ್ಕೆ ಇಲ್ಲಿ ತೆರಳ್ತಾನೆ ಇದ್ದಾರೆ. ಅಷ್ಟೆಲ್ಲ ಪೊಲೀಸರು ಹೇಳ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಸಂಗಮ್ ಕಡೆ ಬರಬೇಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಆ ಭಕ್ತಾದಿಗಳ ಸಂಖ್ಯೆ ಮಾತ್ರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಇನ್ನು 12 ಕಿಲೋಮೀಟ್ರ್ ಏನಿದೆ ಉದ್ದ ಇದೆ ಅಲ್ವಾ, ಅದು ವ್ಯವಸ್ಥೆ ಮಾಡಿದ್ದಾರೆ ಸ್ನಾನ ಮಾಡಲಿಕ್ಕೆ ಅಂತೇಳಿ. ಎಲ್ಲ ಕಡೆಗಳಲ್ಲೂ ಕೂಡ ಕಿಕ್ಕಿರಿದು ಜನ ತುಂಬಿದ್ದಾರೆ. ಆದರೆ ಎಲ್ಲರದು ಆಸೆ ಇರೋದು ಅಲ್ಲಿ ಸಂಗಮ್ ಘಾಟ್ನಲ್ಲೇ ನಾವು ಪವಿತ್ರ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನೋದು. ನಿಮಗೆ ಯಾವ್ಯಾವುದು ಸಮೀಪ ಇದೆಯೋ ಘಾಟು, ಅಲ್ಲಿ ಸ್ನಾನ ಮಾಡಿಬಿಡಿ. ಯಮುನಾ, ಗಂಗೆ, ಸರಸ್ವತಿ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ಒಂದು ಬಯಕೆ ಏನಿರುತ್ತಲ್ವ, ನಿಮ್ಗೆ ಯಾವುದು ಹತ್ತಿರ ಇದೆಯೋ ಅಲ್ಲಿ ಮಾಡಿಬಿಡಿ ಅಂತೇಳಿ. ಯಾಕಂದರೆ ಅಲ್ಲಿ ಕೇವಲ ಸ್ನಾನ ಮಾಡೋದಷ್ಟಿಲ್ಲ, ಸ್ನಾನ ಮಾಡಿ ಮತ್ತು ಆ ಘಾಟು ಈ ಘಾಟು ಪಕ್ಕದ ಘಾಟು ಅಂತೇಳಿ ಸುತ್ತಾಡ್ತಾ ಇರ್ತಾರೆ ಭಕ್ತಾದಿಗಳು ಹೋಗಿ. ಹಾಗಾಗಿಯೇ ಇದು ಒಂದು ಹತ್ತಿರ ಹೋದರೆ ಅಷ್ಟೊಂದು ಘರ್ಷಣೆ ಆಗೋದಿಲ್ಲ. ಅಂದರೆ ಎಲ್ಲ ಕಡೆ ಸಮಾನಾಂತರವಾಗಿ ಅವರು ಸ್ನಾನವನ್ನು ಮಾಡಿದರೆ ಮತ್ತು ಆ ಜನಸಂದಣಿಯನ್ನು ನಿಭಾಯಿಸಿದರೆ ಹಾಗಾಗ್ತಾ ಇರಲ್ಲ. ನೋಡ್ತಾ ಇದ್ದೀವಿ ಮತ್ತೊಂದು ದೃಶ್ಯ, ಮಧ್ಯಭಾಗದಲ್ಲಿ ಓಡ್ತಾ ಇದ್ದಾರೆ ನೋಡಿ ಜನ. ನೋಡಿ, ಬಚಾವಾಗಲಿಕ್ಕೆ ಅದು. ಯಾಕಂದರೆ ಕಂಪ್ಲೀಟಾಗಿ ಒಂದೇ ಕಡೆ ಜನ ಜಮಾವಣೆಗೊಂಡಿದ್ದರಿಂದಾಗಿ ಈ ರೀತಿ ಕಾಲಲ್ಲಿ ಸಿಕ್ಕಾಕೊಂಡಿದ್ರು. ಕೆಲವೊಬ್ಬರು ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಒಂದೊಂದೇ ನಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಭಕ್ತರು ಯಾವುದೇ ಕಾರಣಕ್ಕೂ ಅವಸರವನ್ನು ಮಾಡೋದು ಬೇಡ. ಇನ್ನೂ ಸಮಯ ಇದೆ. ಇನ್ನು ಮುಂದಿನ ಮತ್ತೆ ಶಾಹಿ ಸ್ನಾನ ಏನಿದೆ, ಮೌನಿ ಅಮಾವಾಸ್ಯೆ ಬರುತ್ತೆ, ಅಲ್ಲಿವರೆಗೂ ಕೂಡ ನೀವು ತಾಳ್ಮೆಯಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಸ್ಥಳದಲ್ಲೇ ಹಸು ನೀಗಿದ್ದಾರೆ ಮತ್ತು ಹೆಣಗಳ ರಾಶಿ ನಾವು ಆಗಲೇ ನೋಡ್ತಾ ಇದ್ವಿ. ಒಂದೊಂದು ದೃಶ್ಯ ಕೂಡ ಈಗ ಭಯಾನಕವಾಗಿ ಕಂಡು ಬರ್ತಾ ಇದೆ. ಪ್ರಯಾಗ್ರಾಜ್ಗೆ ಬರುವವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಅದು ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ಅದರಲ್ಲೂ ಈ ಪಂಜಾಬು ಮತ್ತು ಹರಿಯಾಣ, ಛತ್ತೀಸ್ಗಢ ಮತ್ತು ಉತ್ತರಾಖಂಡ, ಈ ಉತ್ತರ ಭಾರತದ ರಾಜ್ಯಗಳು, ಅಲ್ಲೇ ಅಕ್ಕಪಕ್ಕದಲ್ಲಿರುವಂಥವರ ಒಂದು ಸಂಖ್ಯೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕರ್ನಾಟಕದಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಅಲ್ಲಿ ತೆರಳಿದ್ದಾರೆ. ಬಟ್ ಈಗ 15 ಮಂದಿ ಸದ್ಯಕ್ಕೆ ಹಸು ನೀಗಿದ್ದಾರೆ ಅನ್ನುವಂಥ ನಮಗೆ ಮಾಹಿತಿ ಸಿಕ್ಕಿರೋದು. ಅದಿನ್ನೂ ಹೆಚ್ಚಾಗ್ಬೋದು ಅಂಥೇಳಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಗಾಯಗಳ ಸಂಖ್ಯೆ 50ಕ್ಕಿಂತ ಹೆಚ್ಚು ಅಂತ ಹೇಳಿ ಸಿಗ್ತಾ ಇದೆ. ಬಟ್ ಈಗ ಅಲ್ಲಿ ಜಾಸ್ತಿ ಹಾನಿಯಾಗಿರೋದು ಮಹಿಳಾ ಭಕ್ತರಿಗೆ ಅಂಥೇಳಿ, ಅದರ ಜೊತೆಗೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಗಾಯಗೊಂಡಿದ್ದಾರೆ ಅಂಥೇಳಿ ಎಲ್ಲರೂ ಕೂಡ ಅಲ್ಲಿ ಸೆಂಟ್ರಲ್ ಹಾಸ್ಪಿಟಲ್ ಏನಿದೆ ಅಲ್ಲೆಲ್ಲರೂ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ನೋಡಿ, ಅಲ್ಲಿ ಕಂಪ್ಲೀಟಾಗಿ ಬಟ್ಟೆಗಳ ರಾಶಿ ನಮ್ಗೆ ಕಾಣಿಸ್ತಾ ಇದೆ. ಎಲ್ಲ ಪೆಲ್ಲಿಯಾಗಿ ಎಲ್ಲವೂ ಕೂಡ ಬಿದ್ದು ಬಿಟ್ಟಿದೆ. ಅಲ್ಲಿ ಬ್ಯಾಗ್ಗಳು, ಚಪ್ಪಲಿಗಳು ಎಲ್ಲ ರಾಶಿ ಹಾಕಿದ್ದಾರೆ. ಗೊತ್ತಾಗ್ತಾ ಇಲ್ಲ, ಆ ಬಟ್ಟೆಗಳ ರಾಶಿಯ ಮಧ್ಯೆ ಮೃತದೇಹಗಳನ್ನು ಹುಡುಕೋಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಪ್ರಯಾಗ್ರಾಜ್ನ ಈ ಸಂಗಮ ಘಾಟ್ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದಾಗಿ 10 ಕೋಟಿ ಭಕ್ತಾದಿಗಳು ಇವತ್ತು ಒಂದೇ ದಿನ ಸ್ನಾನ ಮಾಡುವಂತಹ ನಿರೀಕ್ಷೆ ಇತ್ತು. ಆದರೆ ಈ ಪರಿಸ್ಥಿತಿ ನೋಡಿ ಎಷ್ಟೋ ಭಕ್ತಾದಿಗಳು ವಾಪಸ್ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರಂತೆ, ಭಯಭೀತರಾಗಿದ್ದಾರೆ. ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಸಾಕಾಗಿಲ್ಲ. ಅದು
1000 ಜನ ಡಾಕ್ಟರ್ಸ್ ಇದ್ದಾರೆ, ಆ್ಯಂಬುಲೆನ್ಸ್ 100 ಆ್ಯಂಬುಲೆನ್ಸ್ ಇದ್ದಾವೆ, ಜೊತೆಗೆ ಸುಮಾರು 20,000ಕ್ಕಿಂತ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಆದರೆ ಅಷ್ಟು ಸಾಕಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಜನರು ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಜನರು ಇಲ್ಲಿ ಅವಸರ ಮಾಡಿದ್ರಿಂದಾಗಿ, ಏಕಾಏಕಿ ನುಗ್ಗಿದ್ರಿಂದಾಗಿ ಈ ರೀತಿಯಾದಂತಹ ಅವಘಡ ಆಗಿದೆ. ಈಗ ಸಾಕಷ್ಟು ಆಕ್ರೋಶ ಭಕ್ತಾದಿಗಳಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲ, ಅಲ್ಲಿನ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ನಮಗೆ ಸರಿಯಾಗಿ ಅಲ್ಲಿ ಮಾರ್ಗಗಳನ್ನು ತೋರಿಸಲಿಲ್ಲ, ಹೆಂಗೂ ಬೇಕು ಹಾಗೆ ನುಗ್ಗೋದಕ್ಕೆ ಅಲ್ಲಿನ ಸಿಬ್ಬಂದಿಗಳೇ ಕಾರಣ ಆದರು. ವ್ಯವಸ್ಥಿತವಾಗಿ ಒಂದು ಲೇನ್ ಅಂತ ಮಾಡಬೇಕಾಗಿತ್ತು. ಅಂದರೆ ಎಲ್ಲ ಘಾಟ್ಗಳಿಗೂ ಕೂಡ ಇವರು ಸಪರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಈಗ ಸಂಗಮ್ ಘಾಟ್ಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಇತ್ತು, ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿತ್ತು. ಇನ್ನೂ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಈಗಿರುವಂಥ ಸಿಬ್ಬಂದಿಗಳು ಸಾಕಾಗಲಿಲ್ಲ ಅಂಥೇಳಿ ಕೆಲವೊಬ್ಬರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದರು. ಘಟನೆಯ ಆ ಭಯಾನಕತೆಯನ್ನು ಬಿಚ್ಚಿಡ್ತಾ ಇದ್ದರು. ಅದರಲ್ಲಿ ಎಷ್ಟೋ ಜನ ಈಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಏಕಾಏಕಿ ಒಂದು 15ರಿಂದ 20 ಜನ ಅಲ್ಲಿ ಸಿಕ್ಕಾಕೊಂಡಿದ್ದು ಕಾಲ್ತುಳಿತದಲ್ಲಿ.